ಹಲಗೂರಿನ ಸೋಮೇಶ್ವರ ದೇವಸ್ಥಾನದಲ್ಲಿ ಆಷಾಢ ಮಾಸದ ವಿಶೇಷ ಪೂಜೆ, ಅಪಾರ ಭಕ್ತರಿಂದ ದರ್ಶನ. ಹಲಗೂರಿನ ಮುತ್ತತ್ತಿ ರಸ್ತೆ ಭೀಮಾ ನದಿಯ ತೀರದಲ್ಲಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಮಾಸದ ಮೊದಲನೇ ದಿನವಾದ ಮಂಗಳವಾರ ಅಮಾವಾಸ್ಯೆ ಅಂಗವಾಗಿ ದೇವರಿಗೆ ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ ಸೇರಿದಂತೆ ಇತರ ಅಭಿಷೇಕಗಳನ್ನು ನಡೆಸಿ ಲಿಂಗ ಸ್ವರೂಪಿ ಶ್ರೀ ಸೋಮೇಶ್ವರ ದೇವರಿಗೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನು ನಡೆಸಿ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗಿಸಲಾಯಿತು. ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ಅರ್ಚಕರಾದ ವಿ ತೇಜಸ್ ಕುಮಾರ್ ಮಾತನಾಡಿ, ಈ ದಿನದ ವಿಶೇಷತೆ ಏನೆಂದರೆ ಅಮಾವಾಸ್ಯೆ ಹಾಗೂ ಆಷಾಢ ಮಾಸದ ಮೊದಲನೇ ದಿನ ಮಂಗಳವಾರ ಇರುವುದರಿಂದ ಸ್ವಾಮಿಗೆ ಏಕ ಬಿಲ್ವ ರುದ್ರಾಭಿಷೇಕ, ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕಗಳನ್ನು ನಡೆಸಿ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಪೂಜೆ ಪುರಸ್ಕಾರವನ್ನು ನಡೆಸಲಾಗಿದೆ ಎಂದರು. ಈ ದಿನದ ವಿಶೇಷ ಪೂಜೆಯಲ್ಲಿ ವಯನಾಡಿನಲ್ಲಿ ಮಳೆಯಾಗಿ ಅಪಾರ ನಷ್ಟ, ಸಾವು ನೋವು ಸಂಭವಿಸಿದ್ದು ಅವರಿಗೆ ದೇವರು ಕರುಣೆ ತೋರಲಿ. ನಮ್ಮಲ್ಲಿ ಮಳೆ ಇಲ್ಲದೆ ರೈತರಿಗೆ ಫಸಲು ಇಲ್ಲದೆ ದನಕರುಗಳಿಗೆ ಕುಡಿಯುವ ನೀರು ಸಿಗದೆ ತೊಂದರೆ ಆಗಿದೆ. ಸಕಾಲಕ್ಕೆ ಮಳೆಯಾಗಿ ರೈತರು ಸಮೃದ್ಧಿಯಾಗಿ ಬೆಳೆ ಬೆಳೆಯಲಿ ಎಂದು ಈ ದಿನ ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಅಪಾರ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಶ್ರೀ ಸೋಮೇಶ್ವರ ಸ್ವಾಮಿಯೇ ನಮಃ. ವಾಗರ್ಥೋ ಇದು ಸಾಂಪ್ರೋಕ್ತೋ ವಾಗರ್ಥೋ ಪ್ರತಿಪತ್ತಹೆ ಜಗತಾಪ್ಯದರೋ ಒಂದೇ ಶ್ರೀ ಪಾರ್ವತಿ ಪರಮೇಶ್ವರ. ಹಲಗೂರಿನ ಶ್ರೀ ಮುತ್ತತ್ತಿ ರಸ್ತೆಯಲ್ಲಿರುವಂಥ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಅಮಾವಾಸ್ಯೆಯ ಪ್ರಯುಕ್ತ ಶ್ರೀ ಸ್ವಾಮಿಗೆ ರುದ್ರಾಭಿಷೇಕ, ಏಕವಾರ ರುದ್ರಾಭಿಷೇಕವಾಗಿತ್ತು. ಅದಾದ ನಂತರ ವಿಶೇಷ ಪೂಜೆ, ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ. ಈ ದಿನದ ವಿಶೇಷ ಏನಂದರೆ, ಪ್ರತಿ ಅಮಾವಾಸ್ಯೆಯಲ್ಲೂ ಹಲಗೂರಿನ ಗ್ರಾಮದ ಜನತೆ ಮತ್ತು ಆಜುಬಾಜು ಗ್ರಾಮದ ಜನತೆ ಸೇರಿ ಶ್ರೀ ಸೋಮೇಶ್ವರ ಸ್ವಾಮಿಗೆ ಅಭಿಷೇಕವನ್ನು ನೆರವೇರಿಸುತ್ತಾರೆ. ಹಾಗೂ ಈಗ ನಡೆಯುತ್ತಿರುವಂತಹ ಒಂದು ಪ್ರವಾಹ ಆಗಿರ್ಬೋದು, ಹಾಗೆ ವಯನಾಡಿನ ಪ್ರವಾಹ ಆಗಿರ್ಬೋದು, ಈ ಕಡೆ ಮಳೆ ಬಾರದೇ ಇರುವಂತಹ ಕಾರ್ಯಕ್ರಮ ಆಗಿರ್ಬೋದು, ಮಳೆ ಬರಲಿ ಅನ್ನೋದಕ್ಕಾಗಿ ಈ ದಿನ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗಿದೆ. ಯಾವ ಪಂಚಾಮೃತ ಅಭಿಷೇಕ ಯಾವ್ದು ಮಾಡಿದರೆ? ಏಕವಾರ ರುದ್ರಾಭಿಷೇಕ. ಶ್ರೀ ಸೋಮೇಶ್ವರ ಸ್ವಾಮಿಗೆ ಏಕವಾರ ರುದ್ರಾಭಿಷೇಕವಾಗಿದೆ ಈ ದಿನ. ಪ್ರತಿ ಅಮಾವಾಸ್ಯೆಯಲ್ಲೂ ಪೂಜೆ ಮಾಡ್ತಾರೆ. ಪ್ರತಿ ಅಮಾವಾಸ್ಯೆಯಲ್ಲೂ ಏಕವಾರ ಅಭಿಷೇಕವಾಗುತ್ತೆ. ಶ್ರೀ ಸೋಮೇಶ್ವರ ಸ್ವಾಮಿಗೆ ಏಕವಾರ ರುದ್ರಾಭಿಷೇಕ ಆಗುತ್ತೆ. ಹಲಗೂರು ಗ್ರಾಮವಾಸಿಯಾಗಿರುವಂತಹ ಎಲ್ಲ ಜನತೆಗಳು ಹಾಗೂ ಆಜುಬಾಜು ಗ್ರಾಮವಾಸಿಯಾಗಿರುವಂತಹ ಎಲ್ಲ ಜನತೆಗಳು ಬಂದು ಶ್ರೀ ಸ್ವಾಮಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸುತ್ತಾರೆ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.